ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಆರೋಗ್ಯ ವ್ಯವಸ್ಥೆ ಸ್ವಾವಲಂಬಿ ಮತ್ತು ಜನಕೇಂದ್ರೀಕೃತವಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌದಲ್ಲಿಂದು ಖಾಸಗಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಅವರು, ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ದೇಶೀಯ ವೈಜ್ಞಾನಿಕ ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಜನರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯಕೀಯ ವೃತ್ತಿ ಅತ್ಯಂತ ಮಹತ್ವದ್ದಾಗಿದ್ದು, ಭಾರತೀಯ ಪರಂಪರೆಯಲ್ಲಿ ವೈದ್ಯೋ ನಾರಾಯಣೋ ಹರಿಹಿ ಎಂಬ ತತ್ವದಡಿ ವೈದ್ಯರನ್ನು ದೇವರ ಸ್ವರೂಪದಂತೆ ಪರಿಗಣಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಜವಾಬ್ದಾರಿ ಅರಿತು ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ವೈದ್ಯಕೀಯ ವೃತ್ತಿಪರರು ಜ್ಞಾನದ ಜೊತೆಗೆ ಸಂವೇದನೆ, ತಾಳ್ಮೆ, ಸಂಯಮ, ಕರುಣೆ ಮತ್ತು ಸೇವಾಭಾವ ರೂಢಿಸಿಕೊಳ್ಳುವುದು ಅತ್ಯಗತ್ಯ. ಇಂದು ಎಲ್ಲ ವಲಯದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ವೈದ್ಯಕೀಯ ವಲಯದಲ್ಲೂ ವ್ಯಾಪಕಗೊಳ್ಳುತ್ತಿದೆ. ಆದರೆ ಕರುಣೆ ಮತ್ತು ಸಂವೇದನಾಶೀಲತೆಯನ್ನು ಯಂತ್ರಗಳಿಂದ ನಿರೀಕ್ಷಿಸಲಾಗದು. ಇದನ್ನು ವೈದ್ಯಕೀಯ ಸಿಬ್ಬಂದಿ ಸದಾ ನೆನಪಿಡಬೇಕು ಎಂದರು. ವೈದ್ಯಕೀಯ ವಿದ್ಯಾರ್ಥಿಗಳು ಸಂಶೋಧನೆಗೆ ಹೆಚ್ಚಿನ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದ ಸಚಿವರು, ವೈದ್ಯಕೀಯ ಸಂಶೋಧನಾ ವಲಯದಲ್ಲಿ ಪ್ರಸ್ತುತ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದ್ದು, ಈ ನಿಟ್ಟಿನಲ್ಲಿ ಹೆಚ್ಚಿನ ಮಹಿಳೆಯರು ಸಂಶೋಧನಾ ವಲಯದಲ್ಲಿ ಆಸಕ್ತಿ ತೋರಬೇಕು ಎಂದು ಸಲಹೆ ನೀಡಿದರು. ಅಂಗಾಂಗ ದಾನ ಅತ್ಯಂತ ಮಹತ್ವದ್ದಾಗಿದ್ದು, ವ್ಯಕ್ತಿಯೊಬ್ಬ ಮೃತಪಟ್ಟಾಗ ಅಂಗಾಂಗ ದಾನ ಮಾಡುವುದರಿಂದ ಮತ್ತೊಬ್ಬ ಜೀವಂತ ವ್ಯಕ್ತಿಯ ಬದುಕಿಗೆ ಅತ್ಯುನ್ನತ ಕೊಡುಗೆ ನೀಡಿದಂತಾಗುತ್ತದೆ ಎಂದು ತಿಳಿಸಿದರು. तब रावण और लंका के राज्य वैद्य सुषेण ने उनका उपचार किया था। राजवैद्य सुषेण ने यह नहीं देखा कि घायल योद्धा या किस पक्ष का है। उस समय केवल एक जीवन ही बचाना उनका लक्ष्य था, और यही मैं मानता हूं चिकित्सा का सबसे बड़ा धर्म है। यही भावना व्हाइट कोट को मानवता का प्रतीक बनाती है। आज जब आप इस पेशे में प्रवेश कर रहे हैं, तब यह संकल्प अपने साथ लेकर जाइए कि आप सभी व्यक्तियों को समान रूप से ट्रीटमेंट देंगे। प्रिय विद्यार्थियों, एक और क्वालिटी जो आपको कल्टीवेट करनी चाहिए और जो आपको प्रोफेशन में बहुत मददगार साबित होगी, वह है पेशेंस। मशहूर डॉक्टर सर विलियम ओस्लर अपने विद्यार्थियों से कहा करते थे कि मरीज की बात बहुत ध्यान से सुनिए, आपको बीमारी का डायग्नोसिस कई बार उनकी बातों में ही मिल जाएगा।